ದಾಂಡೇಲಿ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಡಿಫೆಕ್ಟಿವ್ ನಂಬರ್ ಪ್ಲೇಟ್ಗೆ ಸಂಬಂಧಿಸಿದಂತೆ ಗುರುವಾರ ವಿಶೇಷ ಕಾರ್ಯಾಚರಣೆಗಿಳಿದ ನಗರ ಠಾಣೆಯ ಪೊಲೀಸರು ನಿಯಮಾನುಸಾರ ಇಲ್ಲದ ದೋಷಪೂರಿತ ನಂಬರ್ ಪ್ಲೇಟ್ ಹೊಂದಿದ್ದ ದ್ವಿಚಕ್ರ ವಾಹನಗಳ ಚಾಲಕರುಗಳಿಗೆ ದಂಡ ವಿಧಿಸಿದರು. ಓಪನ್ ಮಾಡಿ ಕಂಪ್ಯೂಟರ್ ಹಾಕಿ ಅಂತ ತೆಗಿಬೇಕಲ್ಲ ಮೆಕ್ಯಾನಿಕ್ ತರಿಸ್ರಿ ತರಿಸ್ಬಿಟ್ಟು ನಾರ್ಮಲ್ ಸೈಲೆನ್ಸ್ ಹಾಕೊಂಡು ಫೋಟೋ ತೆಗೆದು ಎಲ್ಲ ಬಂದ ನೀಟ್ ಆಯ್ತು. ಆಮೇಲೆ ಒಂದು ತೋರಿಸಿ ನೋಡಿ, ಮಿರರ್ ಹಾಕಿಲ್ಲ ಗಾಡಿಗೆ. ಮಿರರ್ ಇಲ್ಲಾರ್ದು ಹೆಂಗೆ ಗಾಡಿ ಹೊಡಿತೀಯ ನೀನು? ಹಿಂದೆ ಬರೋ ಗಾಡಿ ಹಿಂದೆ ಕನ್ನದ ಅವನಿಗೆ ಎರಡು ಕನ್ನದ ಹಿಂದೆ ಕಾಣಿಸುತ್ತೆ. ಹಿಂದೆ ಬರೋ ಗಾಡಿ ಹೆಂಗೆ ಗೊತ್ತಾಗುತ್ತೆ ನನಗೆ? ನೀನು ಸೈಡ್ ಹೆಂಗೆ ತೊಗೋತೀನಿ? ನೀನು ಹಿಂದೆ ಗಾಡಿ ಬರ್ತಾ ಇರ್ತಪ್ಪ, ನೀನು ಕಾಣಿಸಲ್ಲ ಮಿರರ್ ಇರ್ಲಿಕ್ಕಂದ್ರೆ. ನೀನು ಮಿಡಲ್ ಬಂದರೆ ಮಾಡ್ತಾವ ಬಂದು ಹೊಡಿತಾನೆ. ಮಿರರ್ ಯಾಕೆ ಹಿಂದಿನ ಮಿರರ್ ಯಾಕೆ ಹೊಡಿತಾರೆ? ನೀವು ಮಿರರ್ ಇಲ್ಲ ಗಾಡಿ ಹೊಡಿತಾ ಇದೆಯಾ? ಎಲ್ಲ ಹಿಂದೆ ಬಂದು ಕಮ್ಮಿ ಹಿಂದಗಡೆ ಎರಡು ಕನ್ನದ ನನಗೆ ಅಂದರೆ ಅದವ. ಇದು ಡಿಫೆಕ್ಟ್. ಏನು ಲೆಕ್ಕಾಚಾರ ಮಾಡಿ ಆಯ್ತು, ಅವನು ಪ್ರೂವ್ ಮಾಡಲಿ ಅಂದರೆ ಅವ್ನ ಗಾಡಿ ನಂದೇ ಇದು ಅಂತ ಪ್ರೂವ್ ಮಾಡಲಿ. ಅಷ್ಟು ಡಾಕ್ಯುಮೆಂಟ್ ಓರಿಜಿನಲ್ ಡಾಕ್ಯುಮೆಂಟ್ಸ್ ತೊಗೊಂಡ್ಬರ್ತಾರೆ. ನಗರ ಪ್ರದೇಶದಲ್ಲಿ ದೋಷಪೂರಿತ ನಂಬರ್ ಪ್ಲೇಟ್ ಅಳವಡಿಸಿ ಸಂಚರಿಸುತ್ತಿದ್ದ 30 ದ್ವಿಚಕ್ರ ವಾಹನಗಳನ್ನು ಪತ್ತೆ ಹಚ್ಚಿದ ನಂತರ ಠಾಣೆಗೆ ಕರೆಸಿ ದಂಡ ವಿಧಿಸಿ ಸರಿಯಾದ ಕ್ರಮದಲ್ಲಿ ನಂಬರ್ ಪ್ಲೇಟ್ ಅಳವಡಿಸಿಕೊಳ್ಳುವಂತೆ ಎಚ್ಚರಿಕೆ ನೀಡಿ ಕಳುಹಿಸಲಾಯಿತು. ಒಟ್ಟು 15,000 ರೂಪಾಯಿ ದಂಡದ ರೂಪದಲ್ಲಿ ವಸೂಲಿ ಮಾಡಲಾಯಿತು. ಡಿವೈಎಸ್ಪಿ ಶಿವಾನಂದ್ ಮದರ್ಕಂಡಿ ನೇತೃತ್ವದಲ್ಲಿ ಸಿಪಿಐ ಭೀಮಣ್ಣ ಸೂರಿ ಮಾರ್ಗದರ್ಶನದಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ ಆರಕ್ಷಕ ಉಪನಿರೀಕ್ಷಕರುಗಳಾದ ಐಆರ್ ಗಡ್ಡೇಕರ್, ಯಲ್ಲಪ್ಪ ಎಸ್ ಹಾಗೂ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಇದ್ದರು.